ನಾನು ನಿಮ್ಮ ವಿಶ್ವ ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಂಡ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆದು ಇವತ್ತಿಂದು ಎಲ್ಲ ಟ್ರೇಡ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ P&L ಐ ಥಿಂಕ್ ನಿಮಗೆ ರಿಕ್ವೈರ್ಡ್ ಇಲ್ಲ ಅನ್ಸುತ್ತೆ. ಓಕೆ, ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಶೋ ದಟ್. ಅಂಡ್ ನಿಮಗೆ ತುಂಬಾ ಅಂದ್ರೆ ತುಂಬಾ ಹೈಪ್ ಮಾಡೋದು ಬೇಡ ನನಗೆ. ಸೊ ಅದಕ್ಕೇನೆ ಸೊ ಸಿಂಪಲ್ ಏನು ಅಂದ್ರೆ ಲೈಕ್ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಸಿ ಜಸ್ಟ್ ಜಸ್ಟ್ ಥಿಂಕ್. ಓಕೆ, ಇವಾಗ ಹತ್ತತ್ರ ನಾನು ವಿಡ್ರಾ ಹಾಕಿರೋದು. ಓಕೆ, ಸೊ ರಿಫ್ರೆಶ್ ಮಾಡ್ಬಿಡ್ತೀನಿ. ಜಸ್ಟ್ ಅಬ್ಸರ್ವ್, ಇವಾಗ ಜಸ್ಟ್ ವಿಡ್ರಾ ಹಾಕಿದ್ದು. ಆ್ಯಂಡ್ ನೀವು ನೋಡಿರ್ತೀರ ನಾನು ಕ್ಯಾಪಿಟಲ್ ಯೂಸೇಜ್ ಮಾಡೋದೇ 2 lakhs. ಓಕೆ, ಮ್ಯಾಕ್ಸಿಮಮ್. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್, ಐ ಥಿಂಕ್ ಇದು ಬಂತು ಅನ್ಸುತ್ತೆ. ಓಕೆ, ಸೊ ವಿಡ್ರಾ ಹೇಗೆ ಮಾಡ್ತೀನಿ ಅಂದರೆ ನಂಗೆ ಆನ್ಲೈನ್ ಬ್ಯಾಂಕ್ ಆಪ್ಷನ್ ಇದೆ. ಓಕೆ, ಆನ್ಲೈನ್ ಬ್ಯಾಂಕ್ ಆಪ್ಷನ್ ಇದೆ. ಫ್ರೀಸ್ ಆಗುತ್ತಾ? ಇಲ್ಲ ಗುರು, ಕರೆಕ್ಟಾಗಿ ITR ಫೈಲ್ ಮಾಡಬೇಕು ಆ್ಯಂಡ್ ಜಾಸ್ತಿ ಜಾಸ್ತಿ ವಿಡ್ರಾ ಆಗಬಾರ್ದು. ಓಕೆ, ಸೊ ಒಂದು ತಿಂಗು ಇದು ನನಗೆ ಇವಾಗ ಬಂತು. ಓಕೆ, ಸೊ ಐ ಥಿಂಕ್ ಇನ್ನು ಅಪ್ಡೇಟ್ ಆಗಿಲ್ಲ. ಓಕೆ ಓಕೆ, ಸೊ ಇದ್ರ ಬಗ್ಗೆ ಏನಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂದರೆ ಐ ಜಸ್ಟ್ ವಾಂಟ್ ಯು ದಟ್. ಓಕೆ, ಹಾರ್ಡ್ ವರ್ಕ್ ಹಾಕಿದ್ರೆ ಎಲ್ಲ ಸಿಗುತ್ತೆ, ಸಿಕ್ಕೇ ಸಿಗುತ್ತೆ ಗುರು. ಒಂದು ಮಂತ್ ಕಷ್ಟಪಡಬೇಕಾಗಿದ್ದು ಒಂದು ದಿನ, ಇಮ್ಯಾಜಿನ್. ಓಕೆ, ಇಲ್ಲೇ ನೀವು ನೋಡ್ತಾ ಇದ್ದೀರಾ ಸಾಕ್ಷಿ. ಓಕೆ, ಸೊ ನೆನ್ನೆನೂ ನೋಡ್ಬೋದು ನೀವು, ನೆನ್ನೆನೂ ಹಾಕಿದ್ದೀನಿ, ಎತ್ತಿದ್ದೀನಿ. ಓಕೆ, ಅಷ್ಟಷ್ಟೇ ನಾವು ವಿಡ್ರಾ ಹಾಕೋದು, ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗಲ್ಲ. ಬಟ್ ಅದನ್ನೇ ಒಂದು 2 ಅವರ್ಸ್ಗೂ ಒಂದೊಂದ್ಸತಿ ಹಾಕ್ತಾ ಇರ್ತೀನಿ. ಓಕೆ, ಸೊ ಪ್ರಾಫಿಟ್ಸ್ನ ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಅಕೌಂಟ್ಗಳಲ್ಲಿ, ವಿಡ್ರಾವ್ಸ್ ಮಾಡ್ತಾ ಇರ್ತೀನಿ. ಬಟ್ ಸೇಫೆಸ್ಟ್ ವೇ ನೀವು P2P ಮಾಡ್ಕೊಬೋದು. ಆರ್ ನನಗೆ ಆನ್ಲೈನ್ ಬ್ಯಾಂಕ್ ಇರೋದ್ರಿಂದ ಮಾಡ್ಕೋತೀನಿ. ಫ್ರೀಸ್ ಆಗೋ ಚಾನ್ಸಸ್ ಇರೋದಿಲ್ಲ, ಕಮ್ಮಿ. ಯಾಕಂದ್ರೆ ನೀವು ಹ್ಯೂಜ್ ವಿಡ್ರಾ ತೆಗೆದ್ರೇ ಪ್ರಾಬ್ಲಮ್ ಆಗೋದು. 500,000 ಎಲ್ಲ ಮ್ಯಾಟರ್ ಆಗಲ್ಲ. ಬಟ್ ITR ಫೈಲ್ ಮಾಡಬೇಕು. ಓಕೆ, ಸೊ ಇದ್ರ ಬಗ್ಗೆ ಮಾತು ಬೇಡ. ಅಂಡ್ ಇಂಡಿಯನ್ ಮಾರ್ಕೆಟಿಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಇಂಡಿಯನ್ ಮಾರ್ಕೆಟ್ ಅಂತ ನೋಡಿ. ಓಕೆ, ಇದರಲ್ಲಿ ಎಲ್ಲಾನು ಇದೆ, ಎಲ್ಲ ವಿಡಿಯೋಸು ಇಂಡಿಯನ್ ಮಾರ್ಕೆಟಿಗೆ ಬೇಕಾಗಿರೋದು ಇದೆ. ಅಂಡ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಗೇಮ್ ಚೇಂಜರ್ 2 ಕಂಪ್ಲೀಟ್ಲಿ ನೋಡಿದ್ರೆ ಮಾತ್ರ ಇದು ನಿಮಗೆ ಅರ್ಥ ಆಗೋದು. ಓಕೆ, ಸೊ ಇದನ್ನ ಕ್ಲೋಸ್ ಮಾಡೋಣ. ಅಂಡ್ ಇವತ್ತಿನ ಟ್ರೇಡ್ಗಳೆಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ತಿಂಗು, ಸೊ ನಂದೊಂದು ಸೆಲ್ ಟ್ರೇಡ್ ಪ್ರಾಫಿಟ್ ಅದ್ರ ಬಗ್ಗೆ ಮಾತು ಬೇಡ. ಓಕೆ, ಸೊ ಫಸ್ಟ್ ಈ ಒಂದು ಟ್ರೇಡು. ಓಕೆ, ಈ ಒಂದು ಟ್ರೇಡ್. ಓಕೆನಾ? ಸೊ ಈ ಒಂದು ಟ್ರೇಡ್ ಅನ್ನ ತಗೊಳ್ಳೋಕೆ ದ ಮೇನ್ ರೀಸನ್ ಈಸ್, ಓಕೆ, ಎಲ್ಲಿ ಅದು ಕ್ಯಾಮ್ರೆಲ್ಲ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಇಯರ್ ಕ್ಯಾಮ್ರೆಲ್ಲ EMA ಬ್ರೇಕ್ಔಟ್ ಆಗಿದೆ. ಅಂಡ್ ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗಿದೆ, 1 ಟೈಮ್ 2 ಟೈಮ್. ಸೊ ಫಸ್ಟ್ ಟೈಮ್ ಅಲ್ಲಿ ಆದಾಗ ನಾನು ತಗೊಳ್ಳಿಲ್ಲ, ಯಾಕೆ ಅಂತಾನು ಹೇಳ್ತೀನಿ. ಓಕೆ, ಫಸ್ಟ್ ಟೈಮ್ ಅಲ್ಲಿ ಆದಾಗ ಸಿ ಇಷ್ಟು ಮಾರ್ಕೆಟ್ ಇಷ್ಟು ಫಾಸ್ಟ್ ಆಗಿ ನಿಮ್ಗೆ ಮೂವ್ ಆಗ್ತಾ ಇದೆ, ಕರೆಕ್ಟಾ? ಸೊ ನನಗೆ ಒಂದು ಏನಿದ್ದು ಅಂದ್ರೆ ವಾಟ್ ಇಫ್ ಅಪ್ ಟ್ರೆಂಡ್ ಆಗಿದ್ರೆ, ಲೆಟ್ಸ್ ಸೇ ಇವಾಗ EMA ಬ್ರೇಕ್ ಮಾಡ್ತು, ದೆನ್ ಹಂಗೆ ಮೇಲೆ ಹೋಗ್ಬಿಡುತ್ತೆ. ಇನ್ ಕೇಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ. ಸೊ ನಿನ್ನೆಯಿಂದ ನೀವು ನೋಡ್ಬೋದು ಮಾರ್ಕೆಟ್ ಕಂಪ್ಲೀಟ್ಲಿ ಅಪ್ ಟ್ರೆಂಡ್ ಅಲ್ಲಿ ಇದೆ, ಕರೆಕ್ಟಾ? ಸೊ ಅವಾಗ ಇಂಥ ಒಂದು ಟ್ರೇಡ್ಸ್ಗಳು ನಾನು ಎಷ್ಟೇ ಶಾರ್ ಇದ್ರೂ ಕೂಡ ನಾನು ಮೂವ್ ಆಗೋದಿಲ್ಲ. ಇಂಥ ಟ್ರೇಡ್ಸ್ಗಳಿಗೆ ಕಾಯ್ತೀನಿ. ಈ 0.5 0.6 ಆ ಸ್ವೀಪ್ ಆಗುತ್ತಲ್ಲ, ಇದಕ್ಕೆ ಕಾಯ್ತೀನಿ. ಓಕೆ, ಸೊ ಈ ಒಂದು ಟ್ರೇಡಿಗೆ ಕಾದೆ. ಓಕೆ, ಇಲ್ಲಿ ಬೊಲಿಂಜರ್ ಬ್ಯಾಂಡ್ ನ ಹಾಕೋತೀನಿ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಸ್ವೀಪ್ ಆಗಿದೆ. ಬಟ್ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಏನ್ ಗ್ರೀನ್ ಬಂತಲ್ಲ ಅಪ್ಪರ್ ವೀಕ್, ಅಲ್ಲ ಆಗ್ಲಿಲ್ಲ. ಹ್ಯಾಮರ್ ಬಂತಲ್ಲ, ಅಲ್ಲ ಅದೇ. ಅಂಡ್ ಯು ಕ್ಯಾನ್ ಅಬ್ಸರ್ವ್ ಇಯರ್ 0.5 ನ ಸಪೋರ್ಟ್ ತಗೊಂಡಿದೆ. ಅಂಡ್ ಯು ಕ್ಯಾನ್ ಅಬ್ಸರ್ವ್, ಓಕೆ, ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ರೀಟೆಸ್ಟ್ ಮಾಡಿದೆ. ಮಾರ್ಕೆಟ್ ಈ ರೆಸಿಸ್ಟೆನ್ಸ್ ನ ರೀಟೆಸ್ಟ್ ಮಾಡಿದೆ. ಓಕೆ, ಸೊ ಇಲ್ಲೊಂದು ಬೈ ಟ್ರೇಡ್. ಓಕೆ, ನಿಮ್ಗೆ ಇನ್ನ ಈಸಿಯಾಗಿ ಅರ್ಥ ಆಗ್ಲಿ ಅಂತಾನೆ. ಓಕೆ, ಇಲ್ಲೊಂದು ಬೈ ಟ್ರೇಡ್. ಓಕೆ, ಸೊ ಕಮ್ಮಿ ಲಾಟ್ ಅಲ್ಲೇ ಇದೆ, 2 ಲಾಟ್ಸ್ ಅಲ್ಲಿ ಇದೆ. ಅಂಡ್ ಈ ಒಂದು ಸೆಲ್ ಟ್ರೇಡ್ 5 ಲಾಟ್ಸ್ ಅಲ್ಲಿ ಇದೆ. ಓಕೆ, ಯಾಕೆಂದ್ರೆ ಇದು ತುಂಬಾ ಜಾಸ್ತಿ ಕನ್ಫರ್ಮೇಶನ್ ಇದ್ದಿದ್ದು. ಅಂಡ್ ಕ್ವಿಕ್ ಆಗಿ ಸ್ಕ್ಯಾಲ್ಪ್ ಮಾಡ್ಕೊಂಡೆ 2 ಕ್ಯಾಂಡಲ್ ಅಲ್ಲಿ. ಓಕೆನಾ? ಸೊ ಇದು ಇವತ್ತಿನ ಟ್ರೇಡ್ದು. ಓಕೆ, ಇನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ ಅಷ್ಟೇನೆ. ಅಂಡ್ ನೆನ್ನೆ, ಓಕೆ, ನೆನ್ನೆದು ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆ, ನೆನ್ನೆ ನೀವು ನೋಡ್ಬೋದು ನನ್ನ ಟ್ರೇಡ್ಸ್ಗಳು ನಾನು ಇನ್ಸ್ಟಾದಲ್ಲೂ ಎಲ್ಲ ಪೋಸ್ಟ್ ಮಾಡಿದ್ದೀನಿ. ಒಂದೇ ಒಂದು ಸೆಲ್ ಟ್ರೇಡ್ಸ್ಗಳನ್ನ ತಗೊಂಡಿಲ್ಲ. ಓಕೆ, ಒಂದೇ ಒಂದು ಸೆಲ್ ಟ್ರೇಡ್ನು ತಗೊಂಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ಸಿ ಐ ನೋ ಮಾರ್ಕೆಟ್ ಬೆಳಗ್ಗೆ ಗ್ಯಾಪ್ ಅಪ್ ಆಯ್ತು. ನೀವು ಎಲ್ಲಾ ಲೈವ್ಗಳು ನೋಡಿ ನೆನ್ನೆದು. ಎಲ್ಲಾರು ಯೂಟ್ಯೂಬ್ ಲೈವ್ಸ್ಗಳೆಲ್ಲ ಬರ್ತಾರಲ್ಲ, ಅವ್ರೆಲ್ಲಾರು ಕೂಡ ಗ್ಯಾಪ್ ಫಿಲ್ ಮಾಡಕ್ ಬರುತ್ತೆ, ಅದು ಇದು ಅಂತ ಸೆಲ್ ಟ್ರೇಡ್ಸ್ಗಳು ತಗೊಂಡು ಸ್ಟಾಪ್ ಲಾಸ್ಗಳು ಓಡಿಸ್ತಾನೆ ಇದ್ರು. ಓಕೆ, ದ ಮೇನ್ ಥಿಂಗ್ ಏನು ಅಂದ್ರೆ, ಓಕೆ ಓಕೆ, ಒಂದೇ ಒಂದು ನಿಮಿಷ.
ಓಕೆ. ಸೊ ದ ಮೇನ್ ಥಿಂಗ್ ಏನು ಅಂದ್ರೆ ಆ ಲೈವ್ಗಳನ್ನ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಗುರು ಏನಕ್ಕೆ ಹಿಂಗ್ ತಪ್ಪು ಮಾಡ್ತಾ ಇದ್ದಾರೆ? ಲೈಕ್ ಅದು ಸುಮ್ಮನೆ ಅದು ಅಸಂಪ್ಷನ್ ಅಷ್ಟೇನೆ. ಗ್ಯಾಪ್ ಫಿಲ್ ಮಾಡೋಕ್ ಬರುತ್ತೆ ಅದೆಲ್ಲಾನು ಕೂಡ. ಲೈಕ್ ದ ಥಿಂಗ್ ಏನು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ನಾನ್ ನಿನ್ನೆ ಇಲ್ಲಿ ಒಂದು ಟ್ರೇಡ್ ತಗೊಂಡೆ, ಸ್ವೀಪ್ ಆಯ್ತು. ಸ್ವೀಪ್ ಆಗಿದ್ದಂತ ಟ್ರೇಡು ಬೊಲಿಂಜರ್ ಬ್ಯಾಂಡ್ ನ ಎಷ್ಟೋ ಜನ ತಪ್ಪು ಮಾಡ್ತಾರೆ. ಏನಂದ್ರೆ ರೆಡ್ ಗ್ರೀನ್ ಬಂದಿದ ತಕ್ಷಣನೇ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಅನ್ಕೋತಾರೆ. ಆ ರೆಡ್ ಕ್ಯಾಂಡಲ್ ನ ಗ್ರೀನ್ ಕವರ್ ಮಾಡಬೇಕು, ಆರ್ ಗ್ರೀನ್ ಕ್ಯಾಂಡಲ್ ನ ರೆಡ್ ಕವರ್ ಮಾಡಬೇಕು, ಅದು ಸ್ವೀಪ್ ಆಗೋದು. ಓಕೆ, ದಿಸ್ ವಾಸ್ ಒನ್ ಆಫ್ ಮೈ ಟ್ರೇಡ್. ನಿನ್ನೆ ನಾನು ಪೋಸ್ಟ್ ಮಾಡಿದ್ನಲ್ಲ 5 ಲಾಟ್ ಅಲ್ಲಿ. ಓಕೆ, ಸೊ ಇದು ಒಂದು ಟ್ರೇಡ್, ಈ ಬೈ ಸೈಡ್ ಟ್ರೇಡ್. ಅಂಡ್ ಇದು ಎಲ್ಲಿ ತನಕ ಹೋಗುತ್ತೆ ಅಂತ ಹೇಗೆ ಕಂಡಿಡ್ಕೊಂಡೆ ಅನ್ನೋದು ಮ್ಯಾಟರ್ ಆಗೋದು. ಓಕೆ, ಇಂಥ ಒಂದು ಅಪ್ ಟ್ರೆಂಡ್ ಇದ್ದಾಗ ಸೊ ಫಿಬ್ ರಿಟ್ರೇಸ್ಮೆಂಟ್. ಓಕೆ, ಸೊ ಇಲ್ಲಿ ಅದು ಟ್ರೆಂಡ್ ಬೇಸ್ ಫಿಬ್ ರಿಟ್ರೇಸ್ಮೆಂಟ್ ಅನ್ನ ಅಬ್ಸರ್ವ್ ಮಾಡಿ. ನಾನು ಫಸ್ಟ್ ಏನ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿಂದ ಈ ಒಂದು ರಿಟ್ರೇಸ್ಮೆಂಟ್ಗೆ ಬೆಳಗ್ಗೆ ನಾನು ಹಾಕೊಂಡೆ. ಓಕೆ, ಈ ಚಿಕ್ಕ ರಿಟ್ರೇಸ್ಮೆಂಟ್ಗೆ ಐ ನೋ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಅಂಡ್ ಜಿಯೋ ಪಾಲಿಟಿಕಲ್ ನ್ಯೂಸ್ ಕೂಡ ಇತ್ತು, ನಿಮ್ಗೆಲ್ಲ ಅದು ಗೊತ್ತಿರುತ್ತೆ, ಯು ಎಸ್ ನ್ಯೂಸ್. ಓಕೆ, ನನಗೆ ಒಂದು ಏನ್ ಗೊತ್ತಿತ್ತು ಅಂದ್ರೆ ಮಾರ್ಕೆಟ್ ಇದನ್ನ ಕವರ್ ಮಾಡಬೇಕು. ಕರೆಕ್ಟಾ? ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್ ಅಂಡ್ ನಾನು ಫಿಬ್ ಎಕ್ಸ್ಟೆನ್ಷನ್ ನೋಡಿ ಇಲ್ಲಿಂದ ಈ ರಿಟ್ರೇಸ್ಮೆಂಟ್ ಗೆ ಹಾಕೊಂಡೆ. ಐ ನೋ ಮಾರ್ಕೆಟ್ ಇಲ್ಲಿಗೆ ಕವರ್ ಮಾಡಬೇಕು. ಸೊ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಾನು ಟ್ರೇಡ್ ತಗೋತೀನಿ, ಬಟ್ ಓನ್ಲಿ ಬೈ ಸೈಡ್. ಯಾವುದೇ ತರ ಸೆಲ್ ಸೈಡ್ ಟ್ರೇಡ್ಸ್ ಗಳು ತಗೊಳ್ಳೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಕವರ್ ಮಾಡಬೇಕು. ಸೆಲ್ ಸೈಡ್ ಟ್ರೇಡ್ ತಗೋತಾ ಇದೀರ ಅಂದ್ರೆ ಪ್ರೊಬಾಬಿಲಿಟಿ ಲೆಸ್ ಇರುತ್ತೆ, ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಇಲ್ಲಿಂದ ಇಲ್ಲಿಗೆ ನಾನು ಎಲ್ಲೆಲ್ಲೋ ಇಲ್ಲಿ ಬೈ ಮಾಡೋದು, ಇಲ್ಲೆಲ್ಲ ಬೈ ಮಾಡೋದು ಮಾಡಲ್ಲ. ಈ ಝೋನ್ ಒಳಗಡೆ ನಾನು ಐ ಜಸ್ಟ್ ಫೋಕಸ್ ಆನ್ ಬೈ ಟ್ರೇಡ್ಸ್ ಅಷ್ಟೇನೆ. ಇಲ್ಲಿ ನಮ್ಗೆ ಬೈ ಸೆಟಪ್ಸ್ ಬರಬೇಕು. ಸೊ ಸ್ವೀಪ್ ಆಗಿತ್ತು, ದೆನ್ ಅಬ್ಸರ್ವ್ ಫಿಬ್ ನ ನೋಡಿ ಈ ಸ್ವಿಂಗಿಗೆ ಹಾಕೋತೀನಿ. ಈ ಲಾಂಗ್ ಸ್ವಿಂಗಿಗೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 0.5 ನ ಕೂಡ ಟಚ್ ಮಾಡಿ. ಓಕೆನಾ? ಸೊ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆದಾಗ 0.5 ರಿಟ್ರೇಸ್ಮೆಂಟ್ ಸಿಕ್ಕಿದ್ದು. ಓಕೆ, ಸೊ ಬೆಸ್ಟ್ ಟ್ರೇಡ್. ಓಕೆನಾ? ಸೊ ಸಿಂಪಲ್. ಸೊ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಳಿ ಅಷ್ಟೇನೆ. ಓಕೆ, ಸೊ ದಟ್ಸ್ ದ ಮೈನ್. ಅಂಡ್ ಇಲ್ಲಿ ನೋಡಿ ಈ ಒಂದು ಝೋನು ನೋಡಿ, ಇಲ್ಲಿ ಈ ಸಪ್ಲೈ ಝೋನ್ ರೀಟೆಸ್ಟ್ ಆಗಿದೆ. ಎಲ್ಲಾ ಬೇಸಿಕ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಟ್ಸ್ ವೈ ಇದೊಂದು ಶಾರ್ಪ್ ಹೈ ಪ್ರಾಬಬಿಲಿಟಿ ಸೆಟಪ್. ಇವಾಗ ನೋಡಿ ಅಬ್ಸರ್ವ್ ಮಾಡಿ, ನಾನು ಹೇಳಿದ್ನಲ್ಲ ನಿನ್ನೆ ನಾನು ಫಿಬ್ ರಿಟ್ರೇಸ್ಮೆಂಟ್ ಹಾಕೊಂಡೆ ಅನ್ಕೊಳ್ಳಿ. ಓಕೆ, ಇಲ್ಲಿ ಸೊ ಯು ಕ್ಯಾನ್ ಇವಾಗ ನೀವು ಈ ತರನು ಹಾಕೋಬಹುದು. ಲಾಂಗ್ ರನ್ನಿಗೆ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಮಾರ್ಕೆಟ್ ಇಲ್ಲಿ ತನಕ ಕವರ್ ಆಗಬೇಕು. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಬರೀ ಬೈ ಟ್ರೇಡ್ಸ್ ಗಳನ್ನ ಹುಡುಕ್ತಾ ಹೋಗ್ತೀನಿ. ಓಕೆ, ನಾಟ್ ಸೆಲ್ ಟ್ರೇಡ್ಸ್. ಬಟ್ ಸೆಲ್ ಟ್ರೇಡ್ಸ್ ಸಿಕ್ಕಿದ್ರೆ ಐ ವಿಲ್ ಗೋ ವಿತ್ ಲೆಸರ್ ಲಾಟ್ಸ್, ಲೆಸರ್ ಪ್ರೊಬಾಬಿಲಿಟಿ ಆಗಿರುತ್ತೆ. ಓಕೆ, ಸೊ ಹೋಪ್ ಎಲ್ಲ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಏನು ಇಲ್ಲ, ಸಿಂಪಲ್. ಓಕೆನಾ? ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇನೆ. ಪ್ರಾಕ್ಟೀಸ್ ಮಾಡಿದ್ರೆ ವಿಲ್ ಗೆಟ್ ಎವ್ರಿಥಿಂಗ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.